ಹಾಯ್ ಹಲೋ ನಮಸ್ಕಾರ ಕರುನಾಡು ಎಲ್ರಿಗೂ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ ನಾನು ಇವತ್ತಿನ ಡೇನ ಸ್ಟಾರ್ಟ್ ಮಾಡ್ತೀನಿ. ಇವತ್ತು ಬೆಳಗ್ಗೆ ಬೇಗನೆ ಎದ್ದು ಪಿಕಪ್ ಮಾಡ್ಕೊಂಡು ಆಫೀಸ್ಗೆ ಬಂದು ಎಂಪ್ಲಾಯ್ನ ಡ್ರಾಪ್ ಮಾಡಿ ಇವತ್ತು ಡ್ಯೂಟಿ ಒಂದೇ ಲಾಗಿನ್ ಕೊಟ್ಟಿದ್ರು. ಸರಿ ಆಯ್ತು ಅಂದ್ಬಿಟ್ಟು ನನ್ನ ಫ್ರೆಂಡ್ ಸಿಕ್ಕಿದ್ರು. ಅವ್ರ ಮದ್ವೆ ಬಗ್ಗೆ ತುಂಬಾ ಬೇಜಾರಾಗಿ ಏನೋ ಹೇಳ್ತಾರೆ, ಕೇಳಿಸ್ಕೊಳ್ಳಿ. ರೆಡಿಯಾಗಿ ಮದುವೆ ಮಾಡ್ಕೊಬಿಟ್ರೆ ಎಷ್ಟು ವರ್ಷ ಮದುವೆಗೆ? ಆಯ್ತಣ್ಣ, ಒಂದ 4 ವರ್ಷ 4 ವರ್ಷ ತುಂಬ 5 ವರ್ಷ ನಡೀತೈತೆ. ಹೆಂಗೈತೆ ಮದುವೆ ಲೈಫ್? ಏನ್ ಹೇಳಿ, ನೀವು ನಮ್ಗಿಂತ ಸೀನಿಯರ್, ನಿಮ್ಗೆಲ್ಲ ಹೇಳ್ಕೊಡ್ಬೇಕಿತ್ತಲ್ಲ ನೀವು. ಹಂಗೆ ಅವ್ರನ್ನ ಮಾತಾಡ್ಸ್ಕೊಂಡು ಕಾಲ್ ಹೇಳ್ಕೊಂಡು ನೆಕ್ಸ್ಟ್ ಒಂದು ಡ್ರಾಪ್ ಹಾಕಿದ್ರು ಮಾರ್ತಾಡಿ ಕಡೆಗೆ. ಸರಿ ಆಯ್ತು ಅಂದ್ಬಿಟ್ಟು ಎಂಪ್ಲಾಯ್ನ ಪಿಕಪ್ ಮಾಡ್ಕೊಂಡು ಮಾರ್ತಾಡಿ ಕಡೆ ಹೊರಟೆ. ಇನ್ನೊಂದು ಎಸ್ಕಟ್ ಲಾಗಿನ್ ಹಾಕಿದ್ರು. ಸರಿ ಆಯ್ತು ಅಂದ್ಬಿಟ್ಟು ಅವ್ರನ್ನ ಡ್ರಾಪ್ ಮಾಡಿ ಆಫೀಸ್ಗೆ ಬಂದು ಎಸ್ಕಟ್ ನ ಪಿಕಪ್ ಮಾಡ್ಕೊಂಡು ಹೊರಟೆ. ಅಂದ್ರೆ ಅಲ್ಲಿ ಹೋಗಿ ಪಾರ್ಕಿಂಗ್ ಮಾಡಿದ ತಕ್ಷಣ ನಂಗೆ ಒಂದು ಈ ದೃಶ್ಯ ಸಿಕ್ತು ನೋಡಿ, ಚೆನ್ನಾಗಿದೆ ಅಲ್ವಾ? ಈ ದೃಶ್ಯ ನೋಡ್ತಾ ಒಂಥರ ಖುಷಿ ಆಯ್ತು. ಆ ಕರು ಮತ್ತೆ ಆ ತಾಯಿ ಸಂಬಂಧ ಎಷ್ಟು ಚಂದ ಅಲ್ಲ, ಆ ಬಾಂಧವ್ಯ ನೋಡಕ್ಕೆ ಖುಷಿ ಆಯ್ತು. ಸರಿ ಆಯ್ತು, ಅಲ್ಲಿಂದ ಪಿಕಪ್ ಮಾಡಿದೆ. ನನಗೆ ಆಶ್ಚರ್ಯ ಆಗೋಯ್ತು, 17 ಕಿಲೋಮೀಟರ್ ಬರೀ 48 ನಿಮಿಷ ಅಂತ ಶಾಕ್ ಆಗೋಯ್ತು. ಸರಿ ಆಯ್ತು ಅಂದ್ಬಿಟ್ಟು ಎಂಪ್ಲಾಯ್ನ ಪಿಕಪ್ ಮಾಡ್ಕೊ ಬಂದು ಆಫೀಸ್ಗೆ ಡ್ರಾಪ್ ಮಾಡಿ ಮತ್ತೆ ಒಂದು ಲಾಗೌಟ್ ಹಾಕಿದ್ರು, ಎಸ್ಕಾಟ್ ಲಾಗೌಟ್ ಮುಗಿಸ್ಕೊಂಡು ಎಸ್ಕಾಟ್ ನ ಡ್ರಾಪ್ ಮಾಡಿ ಮನೆ ಕಡೆ ಹೊರಟೆ. ಮನೆ ಕಡೆಗೆ ಬಂದು ಲಚ್ಚಿನ ಪಾರ್ಕ್ ಮಾಡಿ ಇವತ್ತಿನ ಡೇನ ಕಂಪ್ಲೀಟ್ ಮಾಡಿದೆ. ಇವತ್ತಿಗಿಷ್ಟೇ, ಮತ್ತೆ ಸಿಗೋಣ. ಟಾಟಾ, ಬಾಯ್ ಬಾಯ್, ಸಿ ಯು.